ಸಂವಿಧಾನಕ್ಕೆ ಸಂಬಂಧಿಸಿದಂತ ಇಲ್ಲೊಂದು ಸಿಂಪಲ್ ಪ್ರಶ್ನೆ ಇದೆ ನೋಡ್ರಿ. ಪ್ರಶ್ನೆ ಯಾವ ತರ ಇದೆಯಪ್ಪ ಅಂದ್ರ ಲೋಕಸಭೆಗೆ ಇಬ್ಬರು ಸದಸ್ಯರನ್ನ ಚುನಾಯಿಸಿ ಕಳಿಸುವಂತ ರಾಜ್ಯ ಯಾವುದು ಅಂತೇಳಿ ಇಲ್ಲಿ ಕೊಟ್ಟಿರುವ ಆಪ್ಷನ್ಸ್ ಒಳಗಡೆ ನಾವು ನೋಡ್ಕೊಂಡು ಬಂದಾಗ ಮಿಜೋರಾಂ, ಸಿಕ್ಕಿಂ, ನಾಗಾಲ್ಯಾಂಡ್, ಮಿಜೋರಾಂ ಇದ್ರ ಒಳಗಡೆ ಸರಿಯಾದ ಉತ್ತರ ಯಾವುದು ಅಂತ ನೋಡ್ಕೊಂಡು ಬಂದಾಗ ಇದಕ್ಕೆ ರೈಟ್ ಆನ್ಸರ್ ಏನಪ್ಪಾ ಅಂದ್ರೆ ಆಪ್ಷನ್ಸ್ ಡಿ ಇದಕ್ಕೆ ಸರಿ ಉತ್ತರ ಆಗ್ತದ, ಮೇಘಾಲಯ. ಯಾಕಂದ್ರೆ ಭಾರತ ದೇಶದಲ್ಲಿ ಲೋಕಸಭೆಯನ್ನು ನಾವು ಏನ್ ಮಾಡ್ತೇವಪ್ಪ ಅಂದ್ರೆ ಕೆಳಮನೆ ಅಂತ ಹೇಳ್ಕಿರ್ತೀವಿ, ರಾಜ್ಯಸಭೆಯನ್ನ ಮೇಲ್ಮನೆ ಅಂತ ಕರಿತೀವಿ. ಕಿರಿಯರ ಸದನ, ಹಿರಿಯರ ಸದನ, ಈ ತರ ನಾವು ಲೋಕಸಭೆ ಬಗ್ಗೆನೆ ನಾವು ಮಾತಾಡ್ತಿರ್ತೀವಿ. ಲೋಕಸಭೆಯ ನಾಯಕನ ಪ್ರಧಾನಮಂತ್ರಿ, ಈ ತರ ಲೋಕಸಭಾ MP ಎಲೆಕ್ಷನ್ ಅಂತ ಹೇಳಿ ತಾವು ಆಲ್ಮೋಸ್ಟ್ ಗೊತ್ತಿರ್ತದ. ಅದ್ರೊಳಗೆ ಈ ರಾಜ್ಯಗಳಲ್ಲಿ ಲೋಕಸಭಾ ಸದಸ್ಯರು ಎಷ್ಟು ತರ್ತಾರಪ್ಪ ಅಂದ್ರ ಈ ಮಿಜೋರಾಂ ಆಗ್ಲಿ, ಸಿಕ್ಕಿಂ ಆಗ್ಲಿ, ನಾಗಾಲ್ಯಾಂಡ್ ಒಬ್ಬರೇ ಏನಾಗ್ತಾರಪ್ಪ ಅಂದ್ರ MP ಆಗಿ ಆಯ್ಕೆ ಆಗ್ತಿರ್ತಾರ. ಅಂದ್ರೆ ಒಂದೇ ಸ್ಥಾನ ಇದೆ ಅನ್ನೋದು. ಇಲ್ಲಿ ಮೇಘಾಲಯದಲ್ಲಿ 2 ಅದಾವು. ಹಾಗಾದ್ರೆ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಅದಾವು ಅಂತ ಕ್ವಶನ್ ಕೇಳಿದಾಗ ಲೋಕಸಭಾ ಸ್ಥಾನಗಳು 28 ಕ್ಷೇತ್ರಗಳು ಕೈತೀವಿ, 12 ರಾಜ್ಯಸಭಾ ಸ್ಥಾನಗಳು ಅಂತ ಕೈತೀವಿ. ಹಾಗಾದ್ರೆ ಇನ್ನ ಉಳಿದ ಎಲ್ಲಾ 4 ರಾಜ್ಯಗಳಿಗೆ ರಾಜ್ಯಸಭಾ ಸ್ಥಾನಗಳು ಒಂದೇ ಅದಾವು, ಅದು ಕೂಡ ನೆನಪಿರಲಿ. ಇಲ್ಲಿ ಒಂದೊಂದು ಏನ್ ಹಾಕಿದ್ದೀನಪ್ಪ ಅಂದ್ರ ಚಿತ್ರಗಳನ್ನು ಹಾಕಿದ್ದೀನಿ. ಇದನ್ನ ತಾವು ನೋಡ್ಕೋಬಹುದು. ಯಾವ ರಾಜ್ಯಕ್ಕೆ ಎಷ್ಟೆಷ್ಟು ಲೋಕಸಭಾ ಸ್ಥಾನಗಳಿದಾವೆ ಮತ್ತು ಎಷ್ಟೆಷ್ಟು ರಾಜ್ಯಸಭಾ ಸ್ಥಾನಗಳಿದಾವೆ ಅಂತ. ಆಂಧ್ರ ಪ್ರದೇಶ ನೋಡ್ರಿ 25 ಇದಾವೆ, 11 ರಾಜ್ಯಸಭಾ ಸ್ಥಾನಗಳಿದಾವೆ. ಅರುಣಾಚಲ ಪ್ರದೇಶ ಇದ್ರ ಒಳಗಡೆ ನಮ್ಮ ಹಂಚಿಕೊಂಡಂತ ನಮ್ಮ ಸುತ್ತಮುತ್ತ ಕರ್ನಾಟಕ ಬಾರ್ಡರ್ ಹಂಚಿಕೊಂಡಂತ ರಾಜ್ಯಗಳ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಇಲ್ಲಿ ಹೈಯೆಸ್ಟ್ ಇದ್ದಿದ್ದು ಅಷ್ಟೇನಂತಂದ್ರೆ ಹೈಯೆಸ್ಟ್ ಲೋಕಸಭಾ ಸ್ಥಾನಗಳನ್ನ ಉತ್ತರ ಪ್ರದೇಶ ಐತಿ, ಅದು ಕೂಡ ರಾಜ್ಯ ನಿಮ್ಗೆ ಗೊತ್ತಿರಲಿ. ನಮ್ಮ ಕರ್ನಾಟಕ ಇಲ್ಲಿದೆ ನೋಡ್ರಿ. ಕರ್ನಾಟಕ ಲೋಕಸಭಾ ಸ್ಥಾನಗಳು ಎಷ್ಟು ಅಂತ ಕ್ವಶನ್ಸ್ ಕೇಳಿದಾಗ 28 ಅದಾವು, ರಾಜ್ಯಸಭಾ ಸ್ಥಾನಗಳು 12. ಓಕೆ, ಇವಕ್ಕನ್ನ ನೆನಪಿಟ್ಕೊಡ್ರಿ. ಇನ್ನು ಮಹಾರಾಷ್ಟ್ರ ನಮ್ಮ ಗಡಿ ಹಂಚಿಕೊಂಡಂತ ನೋಡ್ಕೊಡ್ರಿ 48, ನಮ್ಗಿಂತ ಏನಿದಾವಪ್ಪ ಅಂದ್ರ ಜಾಸ್ತಿ ಇದಾವೆ 20. ಇನ್ನು ನೆಕ್ಸ್ಟ್ ಇಲ್ಲಿ ನೋಡ್ರಿ, ಇಲ್ಲಿ ಬಂದಿರೋ ಮೇಘಾಲಯ 2 ಇತ್ತು. ಹೀಗಾಗಿ ಅವೆಲ್ಲ ಒಂದೊಂದು ಇರೋದ್ರಿಂದ ನಾವು ತೆಗೆದುಬಿಡಿ. ಮಿಜೋರಾಂ ಒಂದಿದೆ ನೋಡ್ರಿ, ನಾಗಾಲ್ಯಾಂಡ್ ಒಂದಿದೆ, ಸಿಕ್ಕಿಂ ಕೂಡ ಒಂದಿದೆ. ಎಲ್ಲ ಆಪ್ಷನ್ಸ್ನಾಗ ಅಲವು. ಹಾಗಾದ್ರೆ ಇಲ್ಲಿ ತಮಿಳುನಾಡು ನೋಡ್ರಿ 39, ಉತ್ತರ ಪ್ರದೇಶ ನೋಡ್ರಿ ಹೈಯೆಸ್ಟ್ ಲೋಕಸಭಾ ಸ್ಥಾನಗಳ ಹೊಂದಿರುವಂತಹ ರಾಜ್ಯ ಯಾವ್ದಪ್ಪ ಅಂದ್ರೆ ಉತ್ತರ ಪ್ರದೇಶ ಅಂತ ಹೇಳ್ತೀವಿ. 80 ಲೋಕಸಭಾ ಸ್ಥಾನಗಳು ನಮ್ಗೆ ಇಲ್ಲಿ ಕಂಡು ಬರ್ತವೆ. ಇನ್ನ ಅಂಡಮಾನ್ ನಿಕೋಬಾರ್ ಆಗ್ಲಿ ಇವೆಲ್ಲ ಮತ್ತ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಕೂಡ ಎಷ್ಟೆಷ್ಟು ಲೋಕಸಭಾ ಸ್ಥಾನಗಳದಾವು, ಏನೇನದಾವು ಅನ್ನೋದು ಕೂಡ ನಮಗ ಗೊತ್ತಿರಬೇಕು. ಅಂಡಮಾನ್ ನಿಕೋಬಾರ್ದಾಗ 1, ಚಂಡೀಗಢದಾಗ 1, ದಾದ್ರಾ ಮತ್ತು ನಗರ ಹವೇಲಿ 1, ನೆಕ್ಸ್ಟ್ ದೆಹಲಿ ಒಳಗಡೆ 7, ನೆಕ್ಸ್ಟ್ ಜಮ್ಮು ಮತ್ತು ಕಾಶ್ಮೀರ ಈಗ ಇತ್ತೀಚೆಗೆ ಇದನ್ನ ಏನ್ ಮಾಡಿದಾರಪ್ಪ ಅಂದ್ರೆ ಕೇಂದ್ರಾಡಳಿತ ಪ್ರದೇಶ ಅಂತ ಕೂಡ ಮಾಡಿದ್ದಾರೆ 5. ಈ ತರ ಲಡಾಖ್ ಕೂಡ 1, ಲಕ್ಷದ್ವೀಪ 1. ಈ ತರ ಲೋಕಸಭಾ ಸ್ಥಾನಗಳ ಹಂಚಿಕೆಗಳ ಮೇಲೂ ಪ್ರಶ್ನೆಗಳು ಬಂದಾಗ ತಾವು ಆನ್ಸರ್ಸ್ ಗಳನ್ನ ಮಾಡೋದನ್ನ ಕಲೀರಿ. ಫಸ್ಟ್ ಟೈಮ್ ಯಾರಾದ್ರೂ ನಮ್ಮ ಪೇಜಸ್ಗಳು ನೋಡ್ತಿರಪ್ಪ ಅಂದ್ರೆ ಪೇಜ್ನ ಫಾಲೋ ಮಾಡ್ಕೊಡ್ರಿ. ಧನ್ಯವಾದಗಳು.